ಶುಭಂ ಭೂಯಾತ್ ಸರ್ವೇ ಜನಾ ಸುಖಿನೋ ಭವಂತು. ಈ ವರ್ಷ ವಿಶ್ವಾವಸು ನಾಮ ಸಂವತ್ಸರ. ವಿಶ್ವಾವಸು ಅಂತ ಹೇಳಿದ್ರೆ ವಿಶ್ವ ಪ್ಲಸ್ ವಸು, ವಿಶ್ವಾವಸು. ವಿಶ್ವ ಅಂದ್ರೆ ಯೂನಿವರ್ಸಲ್, ವಸು ಅಂದ್ರೆ ಪ್ರಾಸ್ಪರಿಟಿ. ಈ ವಿಶ್ವಾವಸು ಅನ್ನತಕ್ಕಂಥದ್ದು ಒಬ್ಬ ಗಂಧರ್ವನ ಹೆಸರು. ಏಕಾದಶ ಗಂಧರ್ವರಲ್ಲಿ ಅಂದ್ರೆ 11 ಜನ ಗಂಧರ್ವರಲ್ಲಿ ಒಬ್ಬ ಗಂಧರ್ವನ ಹೆಸರು ವಿಶ್ವಾವಸು. ವಿಷ್ಣುವನ್ನೂ ಸಹ ವಿಶ್ವಾವಸು ಅಂತಲೇ ಕರಿತೇವೆ. ವಿಷ್ಣುವಿಗೂ ಸಹ ವಿಶ್ವಾವಸು ಅನ್ನತಕ್ಕಂಥ ಹೆಸರಿದೆ. ಈ ಗಂಧರ್ವನನ್ನ ಎಲ್ಲಿ ನಾವು ಸ್ಮರಣೆ ಮಾಡ್ತೇವೆ ಅಂತ ಹೇಳಿದ್ರೆ, ವಿವಾಹ ಕಾಲದಲ್ಲಿ ಅಂದ್ರೆ ಮದುವೆಯ ಕಾಲದಲ್ಲಿ ಗಂಡು ಮತ್ತೆ ಹೆಣ್ಣು ಮದುವೆ ಆಗತಕ್ಕಂಥ ವರ ಮತ್ತೆ ವಧು, ಗಂಡ ಹೆಂಡತಿಯರ ದಾಂಪತ್ಯ ಅನ್ಯೂನ್ಯತೆಯಿಂದ ಇರಬೇಕು ಅನ್ನೋದಕ್ಕೋಸ್ಕರ ಈ ವಿಶ್ವಾವಸುವನ್ನ ಸ್ಮರಣೆ ಮಾಡತಕ್ಕಂಥದ್ದು. ಮಹಾವಿಷ್ಣುವನ್ನು ಸಹ ನಾರಾಯಣ ಸ್ವರೂಪಿ ಅಂತ ಕಂಕಣ ಕಟ್ಟತಕ್ಕಂಥ ಆಗ ವಿಶ್ವವನ್ನು ಸ್ಮರಣೆ ಮಾಡ್ತೇವೆ. ಹಾಗಾಗಿ ಈ ವಿಶ್ವಾವಸನ ಸಂವತ್ಸರ ಯುಗಾದಿ ದಿನದಿಂದ ಆರಂಭವಾಗಿರತಕ್ಕಂಥದ್ದು. ಈ ಸಂವತ್ಸರದ ಫಲಾಫಲಗಳು ಕೆಲವರಿಗೆ ಕೆಲವರಿಗೆ ನಷ್ಟವನ್ನು ಕೊಡ್ತಕ್ಕಂಥದ್ದೇ. ಅಂದ್ರೆ ಇದು ಪ್ರಕೃತಿಯ ನಿಯಮ. ಅದು ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಮತ್ತೆ ಕೇಳು ಪಡೆಯತಕ್ಕಂಥದ್ದು. ಏನು ಹೇಳ್ತಾನೆ, ವಿಶ್ವಾವಸೌ ಯುತಾಧರಸ್ಯ ಅಂದ್ರೆ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಭೂಮಿಯು 70% ಭಾಗಶಃ ಹಸಿರಾಗಿ ಪೈರು ತುಂಬಿ ತುಳುಕುತ್ತದೆ ಅನ್ನತಕ್ಕಂಥದ್ದನ್ನ ಹೇಳ್ತಾನೆ. ನಾವಿಧ ಪ್ರಚುರ ತೋಯದ ಮೇಘ ಸಂಘರ್ಷ ಅಂತಾನೆ. ಅಂದ್ರೆ ಈ ಮೇಘಗಳು ಗುಡುಗು ಮತ್ತು ಸಿಡಿಲಿಂದ ಕೂಡಿ ಭಯಂಕರವಾದ ಮಳೆಯನ್ನು ಕೊಟ್ಟು ಕೆಲವು ಭಾಗಗಳು ಅಂದ್ರೆ 30% ಭಾಗಗಳನ್ನ 30% ಅಷ್ಟು ಜಾಗಗಳಲ್ಲಿ ಅಧಿಕವಾದ ಮಳೆಯನ್ನು ಕೊಟ್ಟು ಅಲ್ಲಿ ಮಳೆಯಿಂದ ಭೀತಿಯನ್ನು ಉಂಟು ಮಾಡತಕ್ಕಂಥದ್ದು. ನಾನಾ ವಿಧ ಕೃತು ವರೇಶು ವಿಘ್ನಷ್ಟನಾರ್ಥೆ ಭಾತ್ಸಂಗ ವಂಗ ಮಗಧಾನಿ ಹತಾಶ್ಚ ಚೌರ್ಯ. ಅಂದ್ರೆ ಕೆಲವು ಕಡೆಗಳಲ್ಲಿ, ಎಲ್ಲಾ ಕಡೆಯೂ ಕಳ್ಳರ ಕಾಟ ಇದೆ. ಚೌರ್ಯ ಅಂತ ಹೇಳಿದ್ರೆ ಚೌರ್ಯ ಅಂತ ಹೇಳಿದ್ರೆ ಚೌರ್ಯ ಅಂತ ಹೇಳಿದ್ರೆ ಕಳ್ಳರು ಕಳ್ಳತನ ಇದು ಜಾಸ್ತಿ ಆಗತಕ್ಕಂಥದ್ದು. ಆದರೆ ಅಂಗ ಮದಂಗ ವಂಗ ಅವ್ರು ಹೇಳ್ತಕ್ಕಂಥದ್ದು ಅಂಗ ವಂಗ ಕಳಿಂಗ ಅಂತ ನಮ್ಮಲ್ಲಿ ಹಿಂದೆ ಹೇಳ್ತಿದ್ವಿ. ಅಂತ ಆ ಕಡೆ ಎಲ್ಲಿದೆ ಇದು ಅಂಗ ವಂಗ ಕಳಂಗ ಅಂತಕ್ಕಂಥದ್ದು? ಅಂಗರಾಜ್ಯವನ್ನ ಚಂಪಾಪುರ, ಅದು ಹಿಂದೆ ಬಿಹಾರಕ್ಕೆ ಕ್ಯಾಪಿಟಲ್ ಸಿಟಿ, ರಾಜಧಾನಿಯಾಗಿತ್ತು. ಅಲ್ಲಿ ಬಂದ್ಬಿಟ್ಟು ಕಳ್ಳರ ಹಾವಳಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾನೆ. ಅದೇ ತರಹ ಇನ್ನೊಂದು ಮಗಧ ಅಂತ ಹೇಳಿದ್ರೆ ಪಾಟಲಿಪುತ್ರ. ಅಶೋಕನ ಸಾಮ್ರಾಜ್ಯದ ಬಗ್ಗೆ, ಅಶೋಕ ಚಕ್ರವರ್ತಿಯ ಬಗ್ಗೆ ಓದಿರತಕ್ಕಂಥವರಿಗೆ ಇದರ ಜ್ಞಾನ ಉಂಟಾಗತ್ತೆ. ಅದನ್ನ ಪಾಟಲಿಪುತ್ರ ಅಂತ ಹೇಳ್ತಾರೆ. ಈಗ ನಾವು ಅದನ್ನ ಬಿಹಾರದ ಪಾಟ್ನಾ ಅಂತ ಕರಿತೀವಿ, ಅದರ ರಾಜಧಾನಿ. ಅಲ್ಲಿ ರಾಜಕೀಯಗಳಲ್ಲಿ ನಾಯಕರಲ್ಲಿ ಹೊಡೆದಾಟ ಬಡದಾಟ ಅಸೂಯೆ ಭಾವನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮೊದಲು ಹೇಳಿದಂಗೆ ಈ ಮೇಘಗಳ ಸಂಘರ್ಷದಿಂದ ಅಧಿಕವಾದ ಮಳೆಯೂ ಸಹ ಅಂತ ಕೆಲವು ಕಡೆಗಳಲ್ಲಿ ಆಗತಕ್ಕಂಥದ್ದು ಉಂಟು. ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ರಾಜನಾಗಿರತಕ್ಕಂಥವನು ಸೂರ್ಯ. ಸೂರ್ಯನ ರಾಜನಾಗಿರುವುದರಿಂದ ದೇಶವು ಕೆಲವು ಕಡೆ ಸಸ್ಯ ಸಮೃದ್ಧಿಯಾಗಿರುತ್ತೆ, ಸಸ್ಯ ಶ್ಯಾಮಲವಾಗಿರುತ್ತೆ. ಕೆಲವು ಏರುಪೇರುಗಳು ಅಂದ್ರೆ ಈಗ ವ್ಯಾಪಾರ ವಹಿವಾಟುಗಳಲ್ಲಿ ಕೆಲವು ಬೆಲೆಗಳು ಅಧಿಕವಾಗತಕ್ಕಂಥದ್ದು. ರಸಾಧಿಪತಿಯು ಅವನೇ ಆಗಿರೋದ್ರಿಂದ ರಸಭರಿತವಾದಂತಹ ಕೆಲವು ಹಣ್ಣು ಹಂಪಲುಗಳು ತುಂಬಾ ವಿರಳ. ಕೆಲವು ಹಣ್ಣು ತಗೋತೀವಿ, ಅದರ ರಸನೇ ಇರಲ್ಲ, ಬರೀ ತೊಗಟೆ ಇರುತ್ತೆ. ಅಂತಹ ಒಂದು ಪ್ರಭಾವವನ್ನು ಸಹ ಈಗ ಬೀರ್ತಾನೆ. ಚಂದ್ರ ಮಂತ್ರಿಯಾಗಿರುವುದರಿಂದ ಮಳೆ ಬಂದ್ಬಿಟ್ಟು ಮೇಘಗಳ ಸಂಘರ್ಷದಿಂದ ಮಳೆಯನ್ನು ಸುರಿಸತಕ್ಕಂಥವನು.
ಶನಿ ರಸಾಧಿಪತಿಯಾಗಿರುವುದರಿಂದ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಎಲ್ಲಾ ಗ್ರಹಗಳೂ ಹೇಳಕ್ ಹೋಗಲ್ಲ, ಈ ಕೆಲವು ಇಂಪಾರ್ಟೆಂಟ್ ಮಾತ್ರ ಹೇಳ್ತೇನೆ. ಚಿನ್ನ ಮತ್ತೆ ಬೆಳ್ಳಿ ಇದರ ವಹಿವಾಟು ತುಂಬಾ ವಿರಳವಾಗುತ್ತೆ. ವಿರಳ ಅಂತ ಹೇಳಿದ್ರೆ ಬೆಲೆ ಅಧಿಕವಾಗ್ತಾ ಹೋಗುತ್ತೆ, ಕಡಿಮೆ ಆಗುವುದಿಲ್ಲ. ಆದರೆ ಅಧಿಕವಾಗಿ ನಮಗೆ ಸಿಗತಕ್ಕಂಥದ್ದು ಯಾವುದು ಈ ವರ್ಷದಲ್ಲಿ ಶನಿಯ ಪ್ರಭಾವದಿಂದ ಅಂತ ಹೇಳಿದ್ರೆ ಕಬ್ಬಿಣ, ತಾಮ್ರ ಇಂಥವು ಬಂದ್ಬಿಟ್ಟು ನಮಗೆ ಅಧಿಕವಾಗಿ ಸಿಗುತ್ತೆ. ಇದು ಈ ವರ್ಷದ ಫಲ. ಇದ್ರಲ್ಲಿ ಇನ್ನೊಂದನ್ನು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವನು ಹೇಳಬೇಕಾದ್ರೆ ವಿಶ್ವಾವಸವು ಅಂತ ಹೇಳಿದ್ರೆ, ವಿಶ್ವಾವಸವನ್ನು ಹೇಳಬೇಕಾದ್ರೆ ಅವರು ತುಂಬಾ ಚೆನ್ನಾಗಿ ಒಬ್ಬೊಬ್ಬರು ಒಂದು ತರ ಹೇಳ್ತಾರೆ. ಇಲ್ಲಿ ಏನು ಕೊಡ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಹೇಳ್ತೇನೆ, ಒಂದು ನಿಮಿಷ. ಸರ್ವತ್ರ ಜಾಯತೆ ಕ್ಷೇಮಂ. ಸರ್ವತ್ರ ಜಾಯತೆ ಕ್ಷೇಮಂ ಅಂತ ಹೇಳಿದ್ರೆ, ದೇಶದಲ್ಲಿ ಪ್ರಪಂಚದಲ್ಲಿರತಕ್ಕಂಥ ಜನಗಳು ಕಾಮ್ಯ ಸಿದ್ಧಿಯಾಗಿ ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಾರೆ, ಕ್ಷೇಮವಾಗಿರುತ್ತಾರೆ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದು ಸರ್ವಸಸ್ಯ ಭಾರ್ಗತಃ. ಈ ದೇಶ ಪೂರ್ತಿ ಸಸ್ಯ ಶ್ಯಾಮಲವಾಗಿ ಹಚ್ಚ ಹಸಿರಾಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು. ಮೂರನೆಯದು ವಿಶ್ವಾವಸೌ, ಅಂದ್ರೆ ಈ ಸಂವತ್ಸರದ ಹೆಸರು ವಿಶ್ವಾವಸು ಇರೋದ್ರಿಂದ ವಿಶ್ವಾವಸೌ ವರಾರೋಹೇ ಕಾರ್ಪಾಸಸ್ಯ ಮಹಾರ್ಗತಃ. ವಿಶ್ವಾವಸನಾಮ ಸಂವತ್ಸರದಲ್ಲಿ ಕಾರ್ಪಾಸ ಅಂತ ಹೇಳಿದ್ರೆ ಕಾಟನ್ ಅಂದ್ರೆ ಹತ್ತಿಯ ಬೆಳೆ, ಹತ್ತಿಯ ಬೀಜಗಳು, ಹತ್ತಿಯ ಬಟ್ಟೆಗಳು, ಹತ್ತಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ನಿಮಗೆ ಬತ್ತಿ ಆಗ್ಬೋದು, ಹತ್ತಿ ಆಗ್ಬೋದು, ಬಟ್ಟೆ ಆಗ್ಬೋದು, ಹಾಸಿಗೆ ಆಗ್ಬೋದು, ಯಾವುದಾದ್ರೂ ಇರಲಿ, ಅದು ಹೇರಳವಾಗಿ ಬೆಳೆದು ಅಭಿವೃದ್ಧಿ ಆಗತಕ್ಕಂಥದ್ದು ಈ ವರ್ಷ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾದ ಏನು ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ನಮಗೆ ಆಗಿರತಕ್ಕಂಥದ್ದು ಶನಿಯ ಒಂದು ಪ್ರಭಾವ ಮುಖ್ಯವಾಗಿ ಬೀರಿರತಕ್ಕಂಥದ್ದು. ಎಲ್ರಿಗೂ ತಿಳಿದಿರೋ ಹಾಗೆ ಕಳೆದ 29ನೇ ತಾರೀಕು ಅಂದ್ರೆ ಯುಗಾದಿಗೆ ಮೊದಲನೇ ದಿನ 29 ಮಾರ್ಚ್ 29ರಂದು ಶನಿವಾರ, ಶನಿ ಭಗವಂತ, ಶನಿ ಪರಮಾತ್ಮ ಕುಂಭರಾಶಿಯನ್ನ ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡಿದ್ದಾನೆ. ಈಗ ಕುಂಭರಾಶಿಯವರಿಗೆ ಇನ್ನು 2.5 ವರ್ಷ ಕಾಲ ಅವನ ಪ್ರಭಾವ ಇರುತ್ತೆ. ಅದೇ ತರಹ ಮೀನದವರಿಗೆ ಇನ್ನು 5 ವರ್ಷ ಪ್ರಭಾವ ಇರುತ್ತೆ. ಅದರ ಮುಂದಿನ ರಾಶಿ ಮೇಷದವರಿಗೆ ಮಾತ್ರ 7.5 ವರ್ಷದ ಶನಿಕಾಟ ಅಂತ ಹೇಳ್ತಕ್ಕಂಥದ್ದು. ಇದರಿಂದ ಶನಿ ನಮಗೆ ತೊಂದರೆ ಮಾಡ್ತಾನ ಅಂತ ಕೆಲವರು ಪ್ರಶ್ನೆ. ಅವನು ತೊಂದರೆ ಮಾಡೋದಿಲ್ಲ. ಉಪ್ಪು ತಿಂದವನು ನೀರು ಕುಡಿಬೇಕು. ನೀವು ಮಾಡತಕ್ಕಂಥ ಕರ್ಮ ಫಲಗಳಿಗೆ ಅನುಗುಣವಾಗಿ ಅವನು ಒಳಿತು ಮತ್ತು ಕೆಡುಕನ್ನು ಕೊಡ್ತಾನೆ. ನೀವು ಪರೀಕ್ಷೆ ಹೇಗೆ ಬರೀತೀರೋ ಅದೇ ತರಹನೇ ನಿಮ್ಮ ರಿಸಲ್ಟ್ ಬರುತ್ತೆ. ನೀವು ಪರೀಕ್ಷೆ ಬರೆಯುವುದು ನಿಮ್ಮ ಕೆಲಸ, ರಿಸಲ್ಟ್ ಕೊಡ್ತಕ್ಕಂಥವನು ಮೇಲಿರ್ತಕ್ಕಂಥವನ ಕರ್ತವ್ಯ. ಸೊ ಹಾಗಾಗಿ ಫಲಗಳನ್ನು ಅಪೇಕ್ಷೆ ಪಡದೆ ನೀವು ನಿಮ್ಮ ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ಧರ್ಮವನ್ನು ಬಿಟ್ಟು ಯಾವತ್ತು ಹೊರಗಿನ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು ಈಗ ಮುಖ್ಯವಾಗಿ ಸಂಸ್ಕಾರ, ಸಂಸ್ಕೃತಿ, ಸಾಂಪ್ರದಾಯ ಒಂದು ಕುಟುಂಬದಿಂದ ಬಂದಿರತಕ್ಕಂಥದ್ದು. ಸಂಸ್ಕೃತಿ ನಾವಿರತಕ್ಕಂಥ ಪ್ರದೇಶದಿಂದ ಬರತಕ್ಕಂಥದ್ದು. ಸಂಸ್ಕಾರ ಅದು ನಮ್ಮ ರಕ್ತಗತವಾಗಿ ಬಂದಿರತಕ್ಕಂಥದ್ದು, ರಕ್ತದಲ್ಲಿ ಇರತಕ್ಕಂಥದ್ದು ಸಂಸ್ಕಾರ ಅನ್ನತಕ್ಕಂಥದ್ದು. ಒಬ್ಬರಿಗೆ ಒಳಿತು ಮಾಡತಕ್ಕಂಥದ್ದು, ಒಬ್ಬರಿಗೆ ಕೆಡುಕು ಮಾಡತಕ್ಕಂಥದ್ದು, ಒಬ್ಬರನ್ನ ಅವಹೇಳನೆ ಮಾಡತಕ್ಕಂಥದ್ದು, ಇದು ಅವರವರ ರಕ್ತಗತವಾಗಿ ಬಂದಿರತಕ್ಕಂಥ ವಿದ್ಯೆ ಅದು. ಸೊ ಹಾಗಾಗಿ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಒಳಿತನ್ನೇ ಮಾಡಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಈಗಿಂದ ಹೇಳ್ಕೊಡ್ಬೇಕು. ದಯವಿಟ್ಟು ನಾವು ತುಂಬಾ ಜನ ತಂದೆ ತಾಯಿಯರನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ, ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಹಣೆಯಲ್ಲಿ ತಿಲಕವನ್ನ ಇಡಿ ಅಂತ ಹೇಳಿದ್ರು. ಆ ತಿಲಕ ನಮ್ಮನ್ನ ರಕ್ಷಣೆ ಮಾಡತಕ್ಕಂತಹ ಒಂದು ರಕ್ಷಾ ಸೂತ್ರ. ಎಲ್ಲಿ ಹಣೆಯಲ್ಲಿ ತಿಲಕವಿರುತ್ತೋ ಅದು ನೀವು ಗೋವಿಂದನಾಗಿರಲಿ ಪರಮೇಶ್ವರನಾಗಿರಲಿ ಅವನ ಅನುಗ್ರಹ ಸದಾ ಅಂಥವರ ಮೇಲೆ ಇರುತ್ತೆ. ಮಕ್ಕಳಿಗೆ ನೀವು ತಿಲಕವನ್ನಿಟ್ಟಾಗ ವಿಭೂತಿಯನ್ನು ಯಾಕೆ ಬಳಿಯತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ಹಣೆ ಬರಹವನ್ನು ಬದಲಾಯಿಸತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ಆ ಭಸ್ಮಕ್ಕೆ. ಭಸ್ಮಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಕೇಳಿದಾಗ ನಮ್ಮ ದುಡಿಮೆ ಎಲ್ಲವನ್ನೂ ಸೇರಿಸಿ ವಜ್ರ ವೈಢೂರ್ಯಗಳು ಚಿನ್ನಾಭರಣಗಳನ್ನೆಲ್ಲ ಸೇರಿಸಿ ಬೆಂಕಿ ಹಚ್ಚಿದ್ರೆ ಕೊನೆಗೆ ಅದಾಗತಕ್ಕ